ನಮಸ್ಕಾರ ವೀಕ್ಷಕರೇ, ಸುವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಭಾವನಾ. ಬಾಲ್ಯದ ದಿನಗಳು ಸದಾ ನೆನಪಿನಲ್ಲಿ ಉಳಿಯುವಂತವು. ನಮ್ಮ ಬಾಲ್ಯದ ಜೊತೆ ಬೆಸೆದುಕೊಂಡ ಒಂದಷ್ಟು ವಿಷಯಗಳು ಕೂಡ. ಅದರಲ್ಲಿ ಕಾಗಕ್ಕ ಗುಬ್ಬಕ್ಕನ ಕಥೆ, ಆ ಕಥೆಯಲ್ಲಿ ಬರೋ ಹೀರೋ ಗುಬ್ಬಿನೂ ಹೌದು. ಸದಾ ಮನುಷ್ಯರ ಸಾಂಗತ್ಯ ಬಯಸ್ತಾ ಇದ್ದ ಆ ಗುಬ್ಬಿ ಮರಿಗಳು ಈಗ ಎಲ್ಲೂ ಕಾಣಸಿಗ್ತಿಲ್ಲ. ಆ ಪುಟಾಣಿ ಪಕ್ಷಿಗಳು ಮತ್ತೆ ಮತ್ತೆ ನೆನಪಾಗ್ತಾ ಇವೆ. ವರ್ಲ್ಡ್ ಸ್ಪ್ಯಾರೋ ಡೇನ ಈ ವಿಶೇಷ ಸಂದರ್ಭದಲ್ಲಿ ಗುಬ್ಬಚ್ಚಿಯ ಜೀವನ ಕಥೆಯನ್ನ ನಾವು ನಿಮಗೆ ಹೇಳ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ಎಲ್ಲಿದ್ದೀಯ ಗುಬ್ಬಚ್ಚಿ. ಸಿಟಿಯಲ್ಲಿ ಬಿಡಿ, ಹಳ್ಳಿಯಲ್ಲೂ ಕೂಡ ಗುಬ್ಬಚ್ಚಿ ಮರಿಗಳು ಕಾಣಸಿಗ್ತಾ ಇಲ್ಲ. ಅವುಗಳ ಚಿವ್ ಚಿವ್ ಸದ್ದು ಕೇಳದೆ ಎಷ್ಟೋ ಸಮಯವಾಯ್ತು ಅಲ್ವಾ? ಆದರೆ ಸಿಲಿಕಾನ್ ಸಿಟಿಯ ಒಂದು ಮನೆಯಲ್ಲಿ ಮಾತ್ರ ನಿಮಗೆ ಆ ಸುಶ್ರಾವ್ಯ ಸ್ವರ ಕೇಳಿ ಬರುತ್ತೆ. ಮೆಟ್ರೋಪಾಲಿಟನ್ ಸಿಟಿಲಿ ಗುಬ್ಬಿ ಮರಿಗಳ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಬನ್ನಿ ಆ ಮನೆಗೆ ಒಂದು ವಿಸಿಟ್ ಕೊಟ್ಕೊಂಡ್ಬರೋಣ. ಮನೆಯ ಕಾಂಪೌಂಡ್ ಪ್ರವೇಶಿಸುತ್ತಿದ್ದಂತೆ ಚಿವ್ ಚಿವ್ ಸದ್ದು ನಮ್ಮನ್ನ ಕ್ಷಣ ಮಾತ್ರಕ್ಕೆ ದಂಗುಬಡಿಸಿತು. ಇದೇನಿದು, ಇಷ್ಟೊಂದು ಗುಬ್ಬಿ ಮರಿಗಳು ಅಂತ. ಯಾಕಂದ್ರೆ ಗುಬ್ಬಚ್ಚಿ ಮಾತು ಕೇಳಿ ಅದೆಷ್ಟೋ ವರ್ಷಗಳಾಗಿದ್ವು. ಸಿಲಿಕಾನ್ ಸಿಟಿಯಲ್ಲಿ ಗುಬ್ಬಚ್ಚಿಗಳ ಸ್ವೀಟ್ ವಾಯ್ಸ್ ಕೇಳಿದ್ರೆ ಯಾರಿಗೆ ತಾನೇ ಆಶ್ಚರ್ಯ ಆಗಲ್ಲ ಹೇಳಿ? ಬಾಲ್ಯದ ಗೆಳತಿ ಗುಬ್ಬಕ್ಕ ಈಗ ಎಲ್ಲೂ ಕಾಣಸಿಗಳು. ಗುಬ್ಬಿ ಕಥೆಗಳನ್ನ ಕೇಳಿ ಬೆಳೆದವರೆಲ್ಲರಿಗೂ ಇಂದು ಆಕೆ ಮತ್ತೆ ಮತ್ತೆ ನೆನಪಾಗ್ತಾಳೆ. ಈ ಚಿಲಿಪಿಲಿ ಗುಬ್ಬಚ್ಚಿಗಳನ್ನ ಕಂಡು ನಮಗಾದ ಸಂತೋಷ ಅಷ್ಟಿಷ್ಟಲ್ಲ. ಇದು ಫ್ರೇಸರ್ ಟೌನ್ನಲ್ಲಿರುವ ಸಿಲ್ವಿಯಾ ಸ್ಯಾಮ್ಯುಯಲ್ ಮನೆ. ಇಲ್ಲಿರುವ ನೂರಾರು ಗುಬ್ಬಿಗಳಿಗೆ ಆಶ್ರಯದಾತರಿವರು. ಆಹಾರ ಹುಡುಕಿಕೊಂಡು ಬಂದ ಗುಬ್ಬಿ ಮರಿಯೊಂದು ಇವರ ಪ್ರೀತಿ ಆರೈಕೆಗೆ ಮನಸೋತು ತನ್ನವರೆಲ್ಲರನ್ನೂ ಇಲ್ಲಿಗೆ ಕರೆತಂತು. ಹೀಗೆ 1, 2 ಹೋಗಿ ಈಗ ನೂರಾರು ಗುಬ್ಬಚ್ಚಿಗಳು ಇಲ್ಲಿ ನೆಲೆ ಕಂಡುಕೊಂಡಿವೆ. ಒಂದು ಸುಮಾರು 10-12 ವರ್ಷದಿಂದ ಇದೆ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಅರೌಂಡ್ 10-15 ಗುಬ್ಬಚ್ಚಿಗಳು ಬಂದು, ಆಮೇಲೆ ನಮ್ಮ ನಾಯಿ ಇತ್ತು ಒಂದು. ಆ ನಾಯಿ ತಿಂದು ಏನಾದರೂ ಮಿಕ್ಕಿದ್ದು ಈ ಗುಬ್ಬಚ್ಚಿಗಳು ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದು ತಿನ್ನೋದು ನೋಡಿ ನಾನು ಮೊದಲು ಎಲ್ಲ ಸ್ವಲ್ಪ ಅನ್ನ ಹಾಕ್ತಾಯಿದ್ದೆ. ಆಮೇಲೆ ಅಕ್ಕಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಕ್ಕಿ, ಇದು ಕಡಲೆ ಬೀಜ, ಕಡಲೆ ಅದಾದಮೇಲೆ ಸ್ವಲ್ಪ ನೀರಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಂದು ದಿನ ತಿನ್ನೋದು, ಸ್ನಾನ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡಿದೆ. ಈ ಪುಟಾಣಿ ಹಕ್ಕಿಗಳ ಆಟ, ಊಟ, ಚಿನ್ನಾಟವನ್ನ ನೋಡ್ತಾ ಇದ್ರೆ ಅದೆಷ್ಟು ಖುಷಿಯಾಗುತ್ತೆ ಅಂತೀರಾ? ಆ ಖುಷಿ ಕಳೆದ ಅನೇಕ ವರ್ಷಗಳಿಂದ ಸ್ಯಾಮ್ಯುಯಲ್ ಕುಟುಂಬದವರಿಗೆ ಸಿಕ್ಕಿದೆ. ನಸುಕಿನಲ್ಲಿ ಗುಬ್ಬಿಗಳೇ ಇವರಿಗೆ ಅಲಾರಾಂ. ಚಿವ್ ಚಿವ್ ಅಂತ ಸರಿಯಾದ ಸಮಯಕ್ಕೆ ಇವರನ್ನ ಎಚ್ಚರಿಸ್ತವೆ. ಸಿಲ್ವಿಯಾ ಬೆಳಿಗ್ಗೆ ಎದ್ದವರೇ ಒಂದಿಷ್ಟು ಕಾಳುಗಳನ್ನ ಹಾಕಿ ನೀರಿಡ್ತಾರೆ. ಆ ನೀರಲ್ಲೇ ಸ್ನಾನ ಮಾಡಿ ತಿಂಡಿ ತಿಂದು ಆಟ ಶುರು ಹಚ್ಕೊಳ್ತವೆ. ಟೈಮ್ ಪಾಸ್ಗೆ ನಿಜವಾಗ್ಲೂ ಟೈಮ್ ಪಾಸ್ ಇದೆ. ಬೆಳಗ್ಗೆ ಸ್ಪೆಷಲಿ ಇನ್ ದ ಮಾರ್ನಿಂಗ್ ಅದು ಹಾಡು ಹೇಳ್ದಂಗಿದ್ದು ನಾಯ್ಸ್ ಮಾಡಿಕೊಂಡು ಆ ನೀರು ಕುಡಿದು ಸ್ನಾನ ಮಾಡಿಕೊಂಡು ದಿನ ಬೆಳಗ್ಗೆ ಬಂದು ಸ್ನಾನ ಮಾಡ್ತವೆ. ಮಧ್ಯಾಹ್ನ ಇದು ಇಡೀ ದಿನ ತಿಂಡಿ ಹಾಕಿದಂಗೆ ಹೋಗಿ ತಿಂತಾ ಇರ್ತವೆ. ನಾನು ಏನೇನು ಹಾಕ್ತೀನಿ ಅಂದರೆ ಚಪಾತಿ ಹಾಕ್ತೀನಿ, ಇಡ್ಲಿ ಹಾಕ್ತೀನಿ, ದೋಸೆ ಹಾಕ್ತೀನಿ, ಬಿಸ್ಕೆಟ್ ಹಾಕ್ತೀನಿ. ನಾವೇನೇನು ತಿಂತೀವೋ ಅದನ್ನು ಸ್ವಲ್ಪ ತಂದು ಹೊರಗಡೆ ಹಾಕಿದರೆ ಅವು ತಿನ್ಕೊಂಡಿರ್ತವೆ. ಅವಕ್ಕೇನು
ಇಡೀ ದಿನ ಅವ್ರಿಗೆ ಏನು ಸ್ಪೆಷಲ್ ಮಾಡಬೇಕಂತೇನಿಲ್ಲ. ಸ್ವಲ್ಪ ಅಕ್ಕಿ ಇಟ್ಟರೆ ಸಾಕು. ಅಕ್ಕಿ, ಸ್ವಲ್ಪ ನೀರು ಕುಡಿಯೋಕ್ಕೆ ನೀರನ್ನು ಕುಡಿಯಬಹುದು ಅಥವಾ ಸ್ನಾನನೂ ಮಾಡ್ತವೆ ಅವು. ಅದು ಗಲೀಜಾದಾಗೆ ನಾನು ಏನು ಮಾಡ್ತೇನೆ, ಅದನ್ನು ತಟ್ಟನ್ನು ತೊಳೆದು ಮತ್ತೆ ಸ್ವಲ್ಪ ನೀರಿಡ್ತೇನೆ. ಗುಬ್ಬಚ್ಚಿಗಳು ಅತ್ಯಂತ ಸೂಕ್ಷ್ಮ ಜೀವಿಗಳು. ಸಿಲ್ವಿಯಾ ಊಟ ತಂದು ಕರೀತಿದ್ದಂತೆ ಪುರ್ರನೆ ಹಾರಿ ಬಂದು ತಮ್ಮ ಆಹಾರ ಸ್ವೀಕರಿಸುತ್ತವೆ. ಒಂದು ವೇಳೆ ಅಲ್ಲೇನಾದ್ರೂ ಅಪರಿಚಿತ ಮುಖ ಕಾಣಿಸಿಕೊಂಡ್ರೆ ಸದ್ದಿಲ್ಲದಂತೆ ಮಾಯವಾಗ್ತವೆ. ಇನ್ನು ಇವುಗಳನ್ನ ಹಿಡಿಯಲೆಂದೇ ಬರುವ ಪಕ್ಷಿ ಪ್ರಾಣಿಗಳ ಸೂಚನೆಯಂತೂ ಈ ಚಾಣಾಕ್ಷ ಪಕ್ಷಿಗಳಿಗೆ ಎಲ್ಲಿದ್ರೂ ಗೊತ್ತಾಗ್ಬಿಡುತ್ತೆ. ಅದು ತುಂಬ ಸೂಕ್ಷ್ಮ ಬರ್ಡ್. ಯಾಕಂದರೆ ಒಂದು ಬೆಕ್ಕು ಬಂದರೂ ಇಮಿಡಿಯೇಟಾಗಿ ಒಂದು ಕಾಷನ್ ಕೊಡುತ್ತೆ. ಒಂದು ಮೇನ್ ಆಗಿರೋದು ಕಾಷನ್ ಕೊಟ್ಟರೆ ಎಲ್ಲ ಒಂದು ಕಡೆ ಸೇರ್ಬಿಡ್ತಾವೆ. ಎಲ್ಲಿದ್ರೂ ಒಂದೇ ಕಡೆ ಬಂದು ಸೇರಿಬಿಟ್ಟು ಹುಷಾರಾಗ್ತವೆ. ಇಷ್ಟು 10-12 ವರ್ಷದಿಂದ ನಾವು ಯಾರಂತ ಗೊತ್ತಿದೆ. ಆದರೂ ನಾವು ಮನೆಯಿಂದ ಹೊರಗಡೆ ಬಂದರೆ ಬೈ ಮಿಸ್ಟೇಕ್ ಅವು ತಿಂತಾ ಇರಬೇಕಾದ್ರೆ ಎಲ್ಲ ಹೋಗಿ ಮರ ಸೇರಿಬಿಡ್ತವೆ. ಅವು ಕೆಳಗಡೆ ಇರೋದಿಲ್ಲ. ತುಂಬ ಅಂದರೆ ತುಂಬ ಸೂಕ್ಷ್ಮ. ವೃತ್ತಿ ಬೇರೆ ಬೇರೆ ಆದ್ರೂ ಸ್ಯಾಮ್ಯುಯಲ್ ಕುಟುಂಬದ ಪ್ರವೃತ್ತಿ ಈ ಗುಬ್ಬಿ ಮರಿಗಳು. ಬೋರ್ ಆದಾಗಲೆಲ್ಲ ಗುಬ್ಬಿಗಳ ಚಿಲಿಪಿಲಿ ಮಾತು ಕೇಳಬಹುದು. ಖಾಲಿ ಇದ್ದಾಗಲೆಲ್ಲ ಅವುಗಳ ಒಡನಾಟದಲ್ಲಿ ಖುಷಿ ಪಡಬಹುದು. ಹೀಗಾಗಿ ತಾವಾಗೇ ಬಂದು ನೆಲೆ ನಿಂತ ಗುಬ್ಬಿಗಳನ್ನ ಕಳೆದುಕೊಳ್ಳಲು ಅವರಿಗೆ ಇಷ್ಟ ಇಲ್ಲ. ಮನೆಗೆ ಬರುವವರೆಲ್ಲ ಕೇಳುವ ಒಂದೇ ಪ್ರಶ್ನೆ, ನಿಮ್ಮನೇಲಿ ಗುಬ್ಬಿಗಳಿವೆಯಂತೆ? ಆ ಪ್ರಶ್ನೆ ಬಂದಾಗ್ಲೆಲ್ಲ ಕುಟುಂಬಕ್ಕೊಂದು ಹೆಮ್ಮೆಯ ಪುಳಕ. ಯಾಕೆಂದ್ರೆ ಎಲ್ಲೂ ಕಾಣಸಿಗದ ಅಪರೂಪದ ಪಕ್ಷಿಗಳನ್ನ ನಿತ್ಯ ನೋಡುವ ಭಾಗ್ಯ ತಮ್ಮದು ಅಂತ. ಜೊತೆಗೆ ಸಾಕಷ್ಟು ಮಂದಿ ಗುಬ್ಬಿಗಳನ್ನ ನಮಗೂ ಕೊಡ್ತೀರಾ ಅಂತ ಕೇಳಿದ್ದು ಉಂಟಂತೆ. ಕೊಡುವ ಮನಸ್ಸು ಸಿಲ್ವಿಯಾ ಅವರಿಗಿದ್ರು ಮನೆ ಬದಲಾಯಿಸುವ, ಮನೆಯೊಡತಿಯನ್ನ ಬಿಟ್ಟು ಹೋಗುವ ಮನಸ್ಸು ಈ ಚ್ಯೂ ಗುಬ್ಬಚ್ಚಿಗಳಿಗೆ ಇರಬೇಕಲ್ಲ. ಇತರೆಲ್ಲ ಪಕ್ಷಿಗಳಿಗೆ ಕಾಡು ಮೇಡು ಇಷ್ಟವಾದ್ರೆ ಈ ಗುಬ್ಬಿಗಳಿಗೆ ಮಾತ್ರ ಮನೆಯಂಗಳವೇ ಬೇಕು. ಸದಾ ಮನುಷ್ಯರ ಮಧ್ಯೆಯೇ ಇರೋದಕ್ಕೆ ಇಷ್ಟಪಡ್ತಿದ್ವು. ಆದ್ರೆ ಇಂಥ ಗುಬ್ಬಿಗಳು ಈಗ ಎಲ್ಲೂ ಕಾಣಸಿಗ್ತಾನೆ ಇಲ್ಲ. ಅದೆಲ್ಲಿಗೆ ಹೋದ್ವೋ, ಏನಾಯ್ತು ಗುಬ್ಬಿ ಮರಿಗಳಿಗೆ ಅನ್ನೋದನ್ನ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ.